ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ಇವತ್ತು ನನ್ನ ಮಗಳ ಸೀಮಂತ ಕಾರ್ಯಕ್ರಮ. ಅಂದರೆ ನಮ್ಮ ಕಡೆ ಮಾಡೋದು ಪದ್ಧತಿ ಇಲ್ಲ, ಹಾಗಾಗಿ ಬುತ್ತಿ ರೊಟ್ಟಿ ತೊಗೊಂಡೋಗಿ ಕೊಡ್ತೀವಿ ಅಷ್ಟೇ. ಎಲ್ಲರೂ ಹೋಗಿ ಬುತ್ತಿ ರೊಟ್ಟಿ ಕೊಟ್ಟು ಮಗಳಿಗೆ ಕರ್ಕೊಂಡು ಬರ್ತೀವಿ. ಅದ್ರ ಸಲುವಾಗಿ ಎಲ್ಲರೂ ರೆಡಿಯಾಗಿದ್ದೀವಿ ನೋಡ್ರಿ. ನಮ್ಮ ಫ್ಯಾಮ್ಲಿ ಅಂದರೆ ಸುಮ್ಮನೆ ಕಮ್ಮಿ ಜನ ಹೋಗ್ತಾಯಿದ್ದೀವಿ. ಹಂಗಂದರೆ ಫುಲ್ ನಮ್ಮ ರಿಲೇಷನ್ ಕರೆದ್ರೆ ಒಂದು ಲಾರಿನೂ ಸಾಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಸ್ವಲ್ಪ ಜನ ನಾವು ಹೋಗ್ತಾಯಿದ್ದೀವಿ. ನಮ್ಮ ನಾದಿನಿಯವರು, ನಮ್ಮ ತಂಗಿಯವರು, ನನ್ನ ಮಗಳು ಎಲ್ಲರೂ ಸೇರ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ರೆಡಿಯಾಗಿದ್ದಾರೆ. ಯಾರಿಗೆ ವೇಟ್ ಮಾಡ್ತಿದ್ದಾರೆ ಅಂತ ನೀವೆಲ್ಲ ತಿಳಿದಿರಬೇಕು ನೋಡ್ರಿ. ನಮ್ಮ ಮೈದ್ನ ಅವರೊಬ್ಬರು ಬರೋರಿದ್ದಾರೆ, ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೊರಗಡೆ ಮನೆಯಲ್ಲಿ ಕೂಡ ವೇಟ್ ಮಾಡಿದ್ವಿ. ಆಮೇಲೆ ಹೊರಗಡೆ ಬಂದು ಕೂಡ ವೇಟ್ ಮಾಡ್ತಾಯಿದ್ದೀವಿ. ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಇದ್ದಾರೆ, ಕಾಯ್ತಾ ಇದ್ದೀವಿ. ನಾವು ಗುಲ್ಬರ್ಗದಿಂದ ಹೋಗ್ತಾಯಿದ್ದೀವಿ. ಸುರ್ಪುರದಿಂದ ನಾವು ಗುಲ್ಬರ್ಗಕ್ಕೆ ಬಂದ್ವಿ. ಗುಲ್ಬರ್ಗದಿಂದ ಇವಾಗ ಹೋಗ್ತೀವಿ ನೋಡ್ರಿ. ಎಲ್ಲ ರೆಡಿಯಾಗಿ ನಿಂತೀವಿ ನೋಡ್ರಿ. ಕಾಯೋದು ಎಷ್ಟು ಕಷ್ಟ ಅಂತ ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ, ಇನ್ನೂ ಬರ್ತಾ ಇಲ್ಲ. ಬರೋವರೆಗೂ ನಾವು ವೇಟ್ ಮಾಡ್ತಾ ಇದ್ದೀವಿ. ಇವ್ರು ನೋಡ್ರಿ ಸಂಗರಾಜ್ ಬಾಲಿಕರ್ ಅಂತ, ನಿಮಗೆ ಗೊತ್ತಿರಬೇಕು. ಹೈ ಗುಲ್ಬರ್ಗ ಚಾನಲ್ನವರು ನೋಡ್ರಿ. ಇವಾಗ ಬರ್ತಾ ಇದ್ದಾರೆ ನಮ್ಮ ಮೈದ್ನವರು. ಆರಾಮಾಗಿ ಹಾಯ್ ಮಾಡಿ ಮಾರುತಿ ಹಾಯ್ ಮಾಡಿ. ನಮ್ಮ ಸೆಕೆಂಡ್ ನಾದ್ನಿ ಅಂದರೆ ಎರಡನೇದವರು, ಅವ್ರ ಮಕ್ಕಳು ಎಲ್ಲ ಸೇರಿಕೊಂಡು ಫೋಟೋ ತಕ್ಕೋತಾ ಇದ್ದಾರೆ. ಇವ್ರ ಮಧ್ಯೆ ಇರೋರು ನಮ್ಮದು ಥರ್ಡ್ ನಾದ್ನಿ ಅತ್ತಿಗೆ ಕೂಡ. ಇವ್ರ ನಡುವಿದ್ದವ್ರು ನಮ್ಮ ಅತ್ತೆ ನಾದ್ನಿ. 3 ಜನ ಬಂದಿದ್ದಾರೆ, ಒಬ್ಬರು ಬಂದಿಲ್ಲ, ಅವರು ಸೊಸೆ ಬಂದಿದ್ದಾರೆ. ಎಲ್ಲರೂ ಸೇರ್ಕೊಂಡು ನೋಡ್ರಿ ಬೀದರ್ಗೆ ಬಂದ್ವಿ. ಬುತ್ತಿ ರೊಟ್ಟಿ ಎಲ್ಲ ಅವರಿಗೆಲ್ಲ ಕೊಟ್ಟಿವಿ. ತಂದದ್ದೆಲ್ಲ ನಾವು ಕೊಡ್ತೀವಿ. ಕೊಟ್ಟ ನಂತರ ಅವರೆಲ್ಲ 5 ಜನ ಮುತ್ತೈದರಿಗೆ ಕೊಡ್ತಾರೆ, ತಾಟ್ ಹಚ್ತಾರೆ. ಮತ್ತು ಪ್ರೆಗ್ನೆಂಟ್ ಇದ್ದವ್ರಿಗೆ ಕೂಡ ಮಾಡ್ತಾರೆ. ಒಂದು ತಾಟು ಇಬ್ಬರಿಗೆ ಕೂಡಿಸಿ ಕೊಡ್ತಾರೆ, ಗಂಡ ಹೆಂಡತಿಗೆಲ್ಲ ನೋಡ್ರಿ. ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಎಲ್ಲ ರೆಡಿ ಮಾಡಿದ್ದಾರೆ. ನಮಗೆ ಭಾಳ ಇಷ್ಟ ಆಯಿತು, ಖುಷಿ ಆಯಿತು. ಮನೇಲೇ ಸಿಂಪಲ್ಲಾಗಿ ಕೊಟ್ಟು ಬರ್ಬೇಕಂತಲೇ ಹೋಗಿದ್ದು. ನಮ್ಮ ಮಗಳು ಅಳಿಯ ಬುತ್ತಿ ಎಲ್ಲ ಏನು ತಾಟ್ ಹಚ್ಚಿರ್ತಾರೆ ನೋಡ್ರಿ, ಅದನ್ನು ಮಗಳಿಗೆ ಉಡಿದಾಗ ಕೊಡ್ತಾರೆ. ಅಂದರೆ ಬುತ್ತಿ ರೊಟ್ಟಿ ಕೊಟ್ಟಿರೋದೆಲ್ಲ ತಾಟಲ್ಲಿ ಹಚ್ಕೊಂಡು ಕೊಡ್ತಾರೆ. ಆಮೇಲೆ 5 ಜನ ಮುತ್ತೈದರಿಗೆ ಕೂಡ ಕೊಡ್ತಾರೆ. ಇದು ಸಿಂಪಲ್ಲಾಗಿ ಮಾಡೋ ಪದ್ಧತಿ ಇದು. ನಮ್ಮ ಬೀಗರು ನೋಡ್ರಿ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಸ್ವೀಟ್ ತಿನ್ನಿಸ್ದೆ ಮಗಳು ಅಳಿಯಂಗೆ. ಫೋಟೋ ತಕ್ಕೊಂಡಿವಿ. ಹಂಗೆ ಎಲ್ಲರೂ ಕೂಡ ಬಂದಿರ್ತೀವಲ್ಲ, ಎಲ್ಲರೂ ಖುಷಿಯಾಗಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಯಾಕಂದರೆ ಎಲ್ಲರೂ ಖುಷಿಯಾಗಿದ್ರೇ ಚೆಂದ ಅಲ್ಲ. ಮಗಳು ಫಸ್ಟ್ ಸೀಮಂತ ಕಾರ್ಯಕ್ರಮ, ಸೆಕೆಂಡ್ ಮಗಳು ನಂದು.
ಈ ಟೈಮಲ್ಲಿ ಅದು ಕಾರ್ಯಕ್ರಮ ಮುಗಿದ ತಕ್ಷಣನೇ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಹಾಗಾಗಿ ಎಲ್ಲರೂ ಒಂದೇ ಕಡೆನೇ ಸೇರ್ಕೊಂಡ್ಬಿಟ್ಟಿವಿ. ಕೆಳಗಡೆ ಹಾಲ್ ಇದೆ. ಹಾಲ್ ಅಂದರೆ ಅಂಗಳದಲ್ಲೇ ಒಂದು ಸ್ಟೇಜ್ ಟೆಂಟ್ ಹಾಕ್ಕೊಂಡು ಇದು ಮಾಡಿದ್ದೀವಿ ಫಂಕ್ಷನ್ನ. ಮಳೆ ಸ್ವಲ್ಪ ನಿಂತ ತಕ್ಷಣವೇ ಕೆಳಗಡೆ ಊಟಕ್ಕೆಲ್ಲ ಹೋಗಿ ಊಟ ಮಾಡ್ಕೊಂಡು ಬರೋಕ್ಕೆ ಕೆಳಗೆಲ್ಲರೂ ಹೋದರು. ಇಲ್ಲಿ ಮಗಳು ಮತ್ತು ಎಲ್ಲರೂ ಸೇರಿಕೊಂಡು ಫೋಟೋ ತಗೊಳ್ತಾ ಇದ್ದಾರೆ. ನಾವು ಎಲ್ಲ ಕೆಳಗಡೆ ಹೋಗಿ ಊಟ ಮಾಡಿದ್ವಿ. ನೋಡ್ರಿ, ಊಟ ಮಾಡಿಕೊಂಡು ಜಸ್ಟ್ ಕೂತಿದ್ವಿ. ಮಳೆ ಫುಲ್ ಮಳೆ ಬಂದಿತ್ತು. ಇಲ್ಲಿ ಆ ಟೆಂಟ್ ಹಾಕಿದ್ರಲ್ಲ, ಟೆಂಟೆಲ್ಲ ನೀರೆಲ್ಲ ತೊಯ್ದು ಹೋಗಿತ್ತು. ಆಮೇಲೆ ಸ್ವಲ್ಪ ಸರಿ ಆಯಿತು. 2 ಗಂಟೆ ಸುಮಾರು ಫುಲ್ಲು ಮಳೆ ಒಂದು 10 ನಿಮಿಷ ಬಂದು ನಿಂತ ತಕ್ಷಣ ಊಟ ಮಾಡಿದ್ವಿ. ನಾವು ಊಟ ಮಾಡಿದ ನಂತರ ನನ್ನ ಮಗಳು ಇವಾಗ ಬಂದು ಊಟ ಮಾಡ್ತಿದ್ದಾಳೆ. ಯಾರಿಗೆ ಹೆಂಗೆ ಅನುಕೂಲ ಆಗುತ್ತಲ್ಲ ಹಂಗೆ ಬಂದು ಊಟ ಮಾಡ್ತಾರೆ ನೋಡ್ರಿ. ಯಾಕಂದರೆ ನನ್ನ ಮೊಮ್ಮಗ ಬೇರೆ, ಅವನು ಬಿಡಲ್ಲ, ಕೈ ಬಿಡಲ್ಲ, ಅವನ ಜೊತೆಗೇ ಇರಬೇಕು. ಹಾಗಾಗಿ ಇವಾಗ ಬಂದು ಊಟ ಮಾಡ್ತಿದ್ದಾಳೆ ನೋಡಿ. ನಾವೆಲ್ಲ ಕೂತಿದ್ದೀವಿ. ಇದೊಂದು ಕೆಲವೊಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಾತಾಡೋದು ಅದು ನಡೀತದಲ್ಲ, ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಎಲ್ಲರೂ ಸೇರಿದಾಗೆ ಎಲ್ಲ ಚೆಂದ ಅನ್ಸೋದು. ಅವ್ರನ್ನ ಎಲ್ರಿಗೂ ಆದಷ್ಟು ಪರಿಚಯ ಮಾಡಿಸಿದ್ದೇನೆ ಅನಿಸುತ್ತೆ. ಈ ಮಾತಾಡೋರು ನಮ್ಮ ತಂಗಿ, ಅಲ್ಲಿ ಊರಲ್ಲಿರೋರು. ಅವರು ಬೇಬಿ ನಮ್ಮ ಬೀಗರದು ತಮ್ಮನ ಮಗಳಿದು. ಅವ್ರ ಮಗಳನ್ನ ಫೇವ್ರೇಟ್ ಅದು. ಕ್ಯೂಟ್ ಬೇಬಿ, ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಎಲ್ಲ ಮಕ್ಕಳು ಆಟ ಆಡ್ಕೊತ ಇದ್ರು. ಮಗಳಿಗೆ ಎಲ್ಲ ಬಳೆ ಎಲ್ಲ ತೊಗೊಂಡೋಗಿದ್ವಲ್ಲ, ಬ್ಲೌಸ್ ಪೀಸ್ ತೊಗೊಡ್ತೀವಿ ನಾವು. ಯಾಕಂದ್ರೆ ಬಟ್ಟೆದೆಲ್ಲ ಏರಿ ಮಾಡಲ್ಲ, ಹಾಗಾಗಿ ಬಳೆ, ಬ್ಲೌಸ್ ಪೀಸು, ಎಲ್ಲ ಸ್ವೀಟ್ಸು ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ದೀವಿ. ಹೋಳಿಗೆ, ಕಡುಬು, ಕರ್ಜಿಕಾಯಿ ಕಡುಬು, ಆಮೇಲೆ ಶಂಕರಪಾಳೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಳ್ಳಚ್ಚಿ ಸಜ್ಜಿ ರೊಟ್ಟಿ, ಬೆರಕಿ ರೊಟ್ಟಿ ಅಂದರೆ ದಪಾಟಿ, ಹಿಂಡಿ ಪಲ್ಯ, ಅದೆಲ್ಲ ಪಲ್ಯ, ಚಪಾತಿ ಎಲ್ಲ, ಅನ್ನ ಸಾರೆಲ್ಲ ಅಲ್ಲೇ ಮಾಡಿಸಿದ್ದಿತ್ತು. ಎಲ್ಲ ಅಡುಗೆ ಮಾಡಿಕೊಂಡು ಅವರಿಗೆಲ್ಲ ಸ್ವೀಟ್ ಕೊಟ್ಟಿವಿ ನೋಡ್ರಿ. ಸ್ವೀಟು, ಹಣ್ಣು ಎಲ್ಲ ತೊಗೊಂಡೋಗಿದ್ವಿ. ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸಿ ಮಗಳ ಜೊತೆ ಒಂದು ಫೋಟೋ ತಗೊಂಡೆ ನೋಡಿ ಹೆಂಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.